ಮಂತ್ರಿ ಮಾಡ್ತೀರೋ ಅಥವಾ ಕ್ರಾಂತಿ ಮಾಡಬೇಕು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶಾಸಕರು. ಇದೀಗ ಸಿಎಂ ಡಿಕೆ ಶಿವಕುಮಾರ್ಗೆ ಮಂತ್ರಿ ಮಾಡ್ತೀರೋ ಕ್ರಾಂತಿ ಮಾಡಬೇಕು. ಸಿಎಂ ಡಿಕೆ ಶಿವಕುಮಾರ್ಗೆ ಕೈ ಶಾಸಕನ ನೇರ ಎಚ್ಚರಿಕೆ. ನನಗೆ ಸಚಿವ ಸ್ಥಾನ ಕೊಡದಿದ್ರೆ ಬಳ್ಳಾರಿಯಲ್ಲಿ ಕ್ರಾಂತಿಯಾಗುವುದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಬಳ್ಳಾರಿ, ಕೂಡ್ಲಿಗಿ, ಮೊಳಕಾಲ್ಮೂರಿನಲ್ಲಿ ಕ್ರಾಂತಿ ಉಂಟಾಗುತ್ತೆ. ಹೈಕಮಾಂಡ್ಗೆ ಶಾಸಕ ಎನ್.ವೈ. ಗೋಪಾಲಕೃಷ್ಣ ವಾರ್ನಿಂಗ್ ಮಾಡಿರುವಂತದ್ದು. ಮಂತ್ರಿ ಮಂಡಲದಲ್ಲಿ ನೋಡಿರೋ ಮುಖಗಳಿಗೆ ಅವಕಾಶ ಕೊಡ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮೊದಲ ಹಂತದ ಡಿಕೆಶಿ ಸಂಪುಟ ರಚನೆಗೆ ಗೋಪಾಲಕೃಷ್ಣ ವ್ಯಂಗ್ಯವಾಡಿದ್ದಾರೆ. ನಾನು 7 ಬಾರಿ ಸತತವಾಗಿ ಗೆದ್ದಿದ್ದೇನೆ, ನಿಮಗೆ ಗೊತ್ತಿಲ್ವಾ ಅಂತ ಮಾಧ್ಯಮದ ಮುಂದೆ ಪ್ರಶ್ನೆ ಮಾಡಿದ್ದಾರೆ. ನನಗೂ ಕೂಡ ವಯಸ್ಸಾಗಿದೆ, ಈಗ ಕೊಡದೆ ಯಾವಾಗ ಕೊಡ್ತೀರಿ? ಬೇರೆಯವರಂತೆ ಮಠಾಧೀಶರ ಕರೆಸಿ ನಾನು ಲಾಬಿ ಮಾಡಲ್ಲ ಅಂತ ಹೇಳಿದ್ದಾರೆ. ನನ್ನ ಜಾಯಮಾನದಲ್ಲಿ ಯಾರಿಗೂ ಕೈಕಾಲು ಬಿದ್ದಿಲ್ಲ, ಮುಗಿದಿಲ್ಲ ಅಂತ ಕೂಡ ಹೇಳಿರುವಂತದ್ದು. ಈ ಬಾರಿ ನನಗೆ ಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ ಹೇಳಿರುವಂತದ್ದು ಗೋಪಾಲಕೃಷ್ಣ. ಇದೀಗ ಮಂತ್ರಿ ಮಾಡ್ತೀರೋ ಅಥವಾ ಕ್ರಾಂತಿ ಮಾಡಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೈ ಶಾಸಕನ ನೇರ ಎಚ್ಚರಿಕೆ. ನನಗೆ ಸಚಿವ ಸ್ಥಾನ ಕೊಡದಿದ್ರೆ ಬಳ್ಳಾರಿಯಲ್ಲಿ ಕ್ರಾಂತಿ ಆಗತ್ತೆ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಬಳ್ಳಾರಿ, ಕೂಡಲಗಿ ಹಾಗೆ ಮೊಳಕಾಲ್ಮೂರಿನಲ್ಲಿ ಒಂದು ಕ್ರಾಂತಿ ಆಗತ್ತೆ. ಹೈಕಮಾಂಡ್ಗೆ ಶಾಸಕ ಎನ್.ವೈ. ಗೋಪಾಲಕೃಷ್ಣ ವಾರ್ನಿಂಗ್ ಮಾಡಿರುವಂತದ್ದು. ಮಂತ್ರಿ ಮಂಡಲದಲ್ಲಿ ನೋಡಿರುವ ಮುಖಗಳಿಗೆ ಅವಕಾಶ ಇರುತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನಾನು ಸುಮಾರು ವರ್ಷಗಳಿಂದ ನಾನು ಶಾಸಕನಾಗಿದ್ರು ಕೂಡ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ಜಿಲ್ಲೆಗಳು ಕೂಡ ನಾನೀಗಾಗಲೇ ಶಾಸಕನ ಕಾರ್ಯ ನಡೆಸಿದ್ದೀನಿ. ಈಗ 7ನೇ ಸಾರಿ ನಾನು ML ಆಗಿರೋದ್ರಿಂದ ಮತ್ತೆ ಕಾಂಗ್ರೆಸ್ನಲ್ಲಿ ನನಗೆ ಟಿಕೆಟ್ ಕೊಟ್ಬಿಟ್ಟು ಮತ್ತೆ ಜನಗಳನ್ನ ಒಳ್ಳೆಯ ಅಭಿಪ್ರಾಯದಿಂದ ಗೆಲ್ಲಿಸಿರೋದ್ರ ಮೂಲಕ ನನಗಿಂತ ಹೆಚ್ಚಾಗಿ ಕ್ಷೇತ್ರ ಜನ ತುಂಬಷ್ಟು ಅಭಿಮಾನ, ಪ್ರೀತಿ, ಅದ್ರ ಬಗ್ಗೆ ಭಾಳ ನಿರೀಕ್ಷಣೆಯಲ್ಲಿದ್ದಾರೆ. ಭಾಳ ನೋವಾಗಿದೆ ಆ ವಿಚಾರದಲ್ಲಿ. ನನಗೆ ನಾನು ಮಂತ್ರಿಗಿರಿ ಬರಲಿ ಬಿಡಲಿ ಅದ್ರ ಬಗ್ಗೆ ನಾನು ನೋವಿಲ್ಲ. ಆದರೆ ಜನ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಒಂದು ಸಲ ಆದರೂ ಜೀವನದಲ್ಲಿ ಒಂದು ಮಿನಿಸ್ಟ್ರ್ ನೋಡೋಣ ಅನ್ನೋ ಆಸೆ ಸಾಮಾನ್ಯ ಜನಗಳಲ್ಲಿ ಕೂಡ ಇದ್ದಿಲ್ಲ ಭಾವನೆಗೆ. ಅದು ಭಾಳ ನೋವು ತರ್ತಕ್ಕಂಥ ವಿಚಾರ ನನಗೆ. ಅದು ಆ ಕಾರಣದಿಂದಾಗಿ ಒಂದು ಮಂತ್ರಿ ಕೊಟ್ಟರೆ ನನಗೆ ಮುಖ್ಯವಾಗಿ ಅಲ್ಲ, ಜನಗಳ ದೃಷ್ಟಿಯಿಂದ ಆದರೂ, ಜನಗಳ ಮನಸ್ಸಿಗೋಸ್ಕರ ಆದರೂ, ಈ ಕ್ಷೇತ್ರದ ಒಂದು ಗೌರವಕ್ಕೋಸ್ಕರ ಮೊದಲಿಂದ ದುಡ್ಕೊಂಡು ಬಂದಿದ್ದ ಕ್ಷೇತ್ರ. ಯಾವಾಗಲೂ ಕೂಡ ಪಾರ್ಟಿ ಬಿಟ್ಟು ಯಾವತ್ತೂ ಮುಂದುವರೆದು ಹೋಗಿಲ್ಲ. ಇಂಥ ಒಂದು ಪಾರ್ಟಿಗೆ ಸ್ವಲ್ಪ ಗೌರವವಾಗಿ ಕೊಡ್ತಕ್ಕಂಥ ಕೆಲಸ ದಯವಿಟ್ಟು ಈ ಮಧ್ಯ ಕರ್ನಾಟಕ ಬರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆ, ಬೆಂಗಾಡು ಜಿಲ್ಲೆ, ಅದರಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ನಮ್ಮ ಮೊಳಕಾಲ್ಮೂರು ತಾಲೂಕು, ಈ ಕ್ಷೇತ್ರಕ್ಕೆ ಏನಾದರೂ ಮುಂದಿನ ಹೆಚ್ಚಿನ ಕೊಡುಗೆ ಕೊಡೋದಾದರೆ ದಯವಿಟ್ಟು ಈ ಸರ್ಕಾರದಲ್ಲಾದರೂ, ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಾದರೂ ನಾನು ಮಂತ್ರಿ ಸ್ಥಾನ ಕೊಡಬೇಕು. ಮೊದಲ ಬಾರಿ ಗೆದ್ದಿದ್ದಂತಹ ಭೈರತಿ ಸುರೇಶ್ ಮಂತ್ರಿಯಾಗ್ತಾರ? ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ ಭೈರತಿ ಮಂತ್ರಿಯಾಗಿದ್ರು. ಡಿಕೆ ಶಿವಕುಮಾರ್ ಸರ್ಕಾರದಲ್ಲೂ ಭೈರತಿ ಮಂತ್ರಿಯಾಗುವ ಸಾಧ್ಯತೆ ಇದೆಯಾ? 7 ಬಾರಿ ಗೆದ್ದ ಶಾಸಕನನ್ನ ಮಂತ್ರಿ ಮಾಡೋದಿಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಪದೇ ಪದೇ ಮಂತ್ರಿಗಿರಿ ತಪ್ಪದಾಗ ಕಾರಣ ಕೊಡ್ತೀರಿ, ಇನ್ನು ಮುಂದೆ ಸಹಿಸಿಕೊಳ್ಳೋ ಮಾತೇ ಇಲ್ಲ ಅಂತ ಹೇಳಿರುವಂತದ್ದು. ಎನ್.ವೈ. ಗೋಪಾಲಕೃಷ್ಣ ಬೆಂಬಲಿಗರ ನೇರ ಎಚ್ಚರಿಕೆ ಇದು. ಮೊದಲ ಬಾರಿ ಗೆದ್ದ ಭೈರತಿ ಸುರೇಶ್ ಮಂತ್ರಿಯಾಗ್ತಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ ಭೈರತಿ ಸುರೇಶ್ ಅವರು ಮಂತ್ರಿಯಾಗಿದ್ರು. ಇದೀಗ ಡಿಕೆ ಶಿವಕುಮಾರ್ ಸರ್ಕಾರದಲ್ಲೂ ಕೂಡ ಭೈರತಿ ಮಂತ್ರಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. 7 ಬಾರಿ ಗೆದ್ದ ಶಾಸಕನನ್ನ ಮಂತ್ರಿ ಮಾಡೋದಿಲ್ವಾ ಕಾಂಗ್ರೆಸ್ನಲ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಪದೇ ಪದೇ ಮಂತ್ರಿಗಿರಿ ತಪ್ಪಿದಾಗ ಕಾರಣಗಳನ್ನು ಕೊಡ್ತೀರಿ, ಇನ್ನು ಮುಂದೆ ಸಹಿಸಿಕೊಳ್ಳುವ ಮಾತೇ ಇಲ್ಲ ಅಂತ ಎನ್.ವೈ. ಗೋಪಾಲಕೃಷ್ಣ ಬೆಂಬಲಿಗರ ನೇರ ಎಚ್ಚರಿಕೆ ಇದು. ಮೊದಲ ಬಾರಿ ಗೆದ್ದ ಭೈರತಿ ಸುರೇಶ್ ಮಂತ್ರಿಯಾಗ್ತಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ ಭೈರತಿ ಸುರೇಶ್ ಅವರು ಮಂತ್ರಿಯಾಗ್ತಾರೆ. ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲೂ ಕೂಡ ಈಗ ಭೈರತಿ ಸುರೇಶ್ ಅವರು ಮಂತ್ರಿಯಾಗುವ ಸಾಧ್ಯತೆ ಇದೆ.
7 ಬಾರಿ ಗೆದ್ದ ಶಾಸಕನನ್ನ ಮಂತ್ರಿ ಮಾಡೋದಿಲ್ವಾ ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು ಗೋಪಾಲಕೃಷ್ಣ ಬೆಂಬಲಿಗರು. ಪದೇ ಪದೇ ಮಂತ್ರಿಗಿರಿ ತಪ್ಪಿದಾಗ ಕಾರಣಗಳನ್ನು ಕೊಡ್ತೀರಿ, ಆದ್ರೆ ಈಗ ಸಹಿಸಿಕೊಳ್ಳುವಂತಹ ಮಾತೇ ಇಲ್ಲ ಅಂತ ಕೂಡ ಹೇಳಿದ್ದಾರೆ. NY ಗೋಪಾಲಕೃಷ್ಣ ಬೆಂಬಲಿಗರ ನೇರ ಎಚ್ಚರಿಕೆ, ಸಹಿಸಿಕೊಳ್ಳೋದಿಲ್ಲ ಇನ್ಮುಂದೆ ಯಾವುದೇ ಕಾರಣಕ್ಕೂ ಅಂತ ಹೇಳಿರುವಂತದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಯಾರು ಭೈರತಿ ಸುರೇಶ್ ಅನ್ನೋರು ಹೇಳ್ಬೇಕ ಬೇಡ ಗೊತ್ತಿಲ್ಲ, ಹೇಳ್ಬಿಡ್ತೀನಿ ನಾನು. ಮೊದಲನೇ ಸಾರಿ ಆದ್ರೂ ಎರಡನೇ ಸಾರಿ MLA ಆದವ್ರಿಗೆ ಫಸ್ಟ್ ಅಲ್ಲಿ ಕೊಟ್ರು. ಮತ್ತೆ ಮೊನ್ನೆ ಶಿವಕುಮಾರ್ ಅವ್ರ ಹತ್ರ ಆದಾಗ ಫಸ್ಟ್ ಅವ್ರಿಗೆ ಮಿನಿಸ್ಟ್ರಿ ಕೊಟ್ರು. ಏನ್ ಅವ್ರ ಮಾನದಂಡ? ದುಡ್ಡ, ಜಾತಿ ಬಲನ, ಏನಿದ್ರ ಮಾನದಂಡ? ಈ ರೀತಿ ನಾವು ಪ್ರಶ್ನೆ ಮಾಡ್ರಿ ಇಲ್ಲ ಅಂತಾನೆ ಅಲ್ಲಿ ಜನ ಯಾವ ರೀತಿ ಬೇಕಾದ್ರೂ ಆ ರೀತಿ ಆಟ ಆಡಿಸ್ತಾ ಇದ್ದಾರೆ. ಪ್ರತಿಯೊಂದು ಸಾರಿ ತಪ್ಪೋಗು ಏನೋ ಒಂದು ಕಾರಣ. ಇನ್ನೇನ್ರಿ ಅವ್ರಿಗೆ ವಯಸ್ಸಾಗ್ತಾ ಬಂತು ಅಂದ್ರೆ ನಮ್ಮ ಮೊಳಕಾಲ್ಮುರು ಅವ್ರಿಗೆ ಏನ್ ಬರಪೀಡಿತ ಮೊಳಕಾಲ್ಮುರು ಇದೆಯಲ್ಲ, ಇದು ಬರಪೀಡಿತ ಕ್ಷೇತ್ರ. ಮಳೆ ಇಲ್ಲ, ಬೆಳೆ ಇಲ್ಲ, ಬಿಸಿಲ್ನಾಡು. ಇಂಥ ಕ್ಷೇತ್ರಕ್ಕೆ ಏನಾದ್ರೂ ಒಂದು ಅಧಿಕಾರ ಬಂದ್ರೆ ಒಂದು ಒಳ್ಳೆ ಕೆಲಸ ಮಾಡೋ ಒಂದು ಅವಕಾಶ ಬರ್ಬೋದು ಅಂತ ನಮ್ಮ ಆಸೆ. ಮೊದಲ ಬಾರಿ ಗೆದ್ದಂತಹ ಭೈರತಿ ಸುರೇಶ್ ಅವರು ಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೂ ಕೂಡ ಅವರು ಮಂತ್ರಿಯಾಗಿದ್ರು. ಈಗ DK ಶಿವಕುಮಾರ್ ಅವರ ಸರ್ಕಾರದಲ್ಲೂ ಕೂಡ ಮಂತ್ರಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. 7 ಬಾರಿ ಗೆದ್ದಂತಹ ಶಾಸಕನನ್ನ ಮಂತ್ರಿ ಮಾಡೋದಿಲ್ಲ ಯಾಕೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪದೇ ಪದೇ ಮಂತ್ರಿಗಿರಿಯನ್ನ ತಪ್ಪಿಸೋದಕ್ಕೆ ಕಾರಣ ಕೂಡ ಕೊಡ್ತಿದ್ದೀರಿ ಅಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿ. ದೀಪಾ, ಈಗ ಮಂತ್ರಿಗಿರಿ ಆಕಾಂಕ್ಷಿಗಳು ಒಬ್ಬೊಬ್ಬರಾಗೆ ಈಗ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತದ್ದು, ಈಗ ಬೆಂಬಲಿಗರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೆಲ್ಲ ಮಾಹಿತಿ ಇದೆ? ಗಂಗಾ, ಏನು ಸ್ಪೆಷಲಿ ಸಿದ್ದರಾಮಯ್ಯ ಅವರು ಕೆಳಗಿಳಿದ ಬಳಿಕ DK ಶಿವಕುಮಾರ್ ಅವರು CM ಆದ ಬಳಿಕ ಒಂದಿಷ್ಟು ಆಕಾಂಕ್ಷಿಗಳ ಪಟ್ಟಿ ಜೋರಾಗಿತ್ತು. ಅಂದ್ರೆ ಈಗ ದೆಹಲಿಗೂ ಹೋಗಿ ಒಂದಿಷ್ಟು ಜನ ಆಕಾಂಕ್ಷಿಗಳು ಮಂತ್ರಿ ಪಟ್ಟಕ್ಕಾಗಿ ಅಲ್ಲೇ ಒತ್ತಡವನ್ನ ಹೈಕಮಾಂಡ್ ನಾಯಕರಿಗೂ ಕೂಡ ಹಾಕ್ತಿದ್ದಾರೆ. ಇದ್ರ ಮಧ್ಯೆ ಆಯಾಯ ಬೆಂಬಲಿಗರು ಆಯಾಯ ಡಿಸ್ಟಿಕ್ಗಳಲ್ಲಿ ಅಂದ್ರೆ ಜಿಲ್ಲಾವಾರು ಪ್ರತಿಭಟನೆಗಳನ್ನ ಮುಂದುವರೆಸಿದ್ದಾರೆ. ಇತ್ತೀಚೆಗೆ ಸಂತೋಷ್ ಲಾಡ್ದು ಆಯ್ತು, ಧಾರವಾಡದಲ್ಲಿ ಜಮೀರ್ ಅಹಮದ್ ಅವ್ರದ್ದಾಯ್ತು. ಹೀಗೆ ಹಲವು ಜನರ ಬೆಂಬಲಿಗರು ಪ್ರತಿಭಟನೆಗಳನ್ನು ಕೂಡ ಮುಂದುವರೆಸಿರುವಂತದ್ದು. ಪ್ರಮುಖವಾಗಿ ಏನು 5-6 ಬಾರಿ ಗೆದ್ದಂತಹ ಶಾಸಕರು, ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದಂತವ್ರು, ಅನುಭವಿಗಳಿದ್ರು ಕೂಡ ಯಾಕೆ ಅವ್ರನ್ನ ಫಸ್ಟ್ ಲಿಸ್ಟ್ ಅಲ್ಲಿ ಸೇರಿಸ್ಲಿಲ್ಲ ಅನ್ನುವಂತಹದ್ದು, ಜೊತೆಗೆ 2ನೇ ಲಿಸ್ಟ್ ಬಂದ್ರೂ ಕೂಡ ಅವರ ಸೇರ್ಪಡೆ ಆಗುತ್ತೋ ಇಲ್ಲೋ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಿವೆ ಅನ್ನುವಂತಹ ಒತ್ತಡವನ್ನ ಹೈಕಮಾಂಡ್ ನಾಯಕರುಗಳಿಗೆ ಹಾಕ್ತಿದ್ದಾರೆ. ಹಾಗಾಗಿ ಇದು ಸದ್ಯಕ್ಕಂತೂ ಮುಗಿಯೋ ಹಂತ ಕಾಣಿಸ್ತಿಲ್ಲ. ಯಾಕಂದ್ರೆ ದಿನನಿತ್ಯವೂ ಕೂಡ ಮಂತ್ರಿ ಸ್ಥಾನಕ್ಕಾಗಿ ಏನು ಸಿದ್ದರಾಮಯ್ಯ ಅವರ ಭೇಟಿ, DK ಶಿವಕುಮಾರ್ ಅವರ ಭೇಟಿ, ಹೈಕಮಾಂಡ್ ನಾಯಕರುಗಳ ಭೇಟಿ ಮುಂದುವರೆದಿದೆ. ಹಾಗಾಗಿ ಯಾವಾಗ 2ನೇ ಪಟ್ಟಿ ಬರುತ್ತೆ ಆಗ ಒಂದಿಷ್ಟು ಕ್ಲಾರಿಟಿ ಸಿಗಬಹುದು. ಧನ್ಯವಾದ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ.